ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರವರು ಭರತನಗರ ಬಿಇಎಲ್ 2ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿಯ ನವೀಕೃತ ಕಚೇರಿಯ ಉದ್ಘಾಟನೆ ಮಾಡಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಹಲವಾರು ಸಮಸ್ಯೆಗಳಿಂದ ಈ ಬಡಾವಣೆಯಲ್ಲಿ ತೊಂದರೆಯಾಗಿದೆ ಹಾಗೂ ಈ ಬಡಾವಣೆಗೆ ಗ್ರಂಥಾಲಯ ಬೇಕು, ನಮ್ಮ ಭರತನಗರಕ್ಕೆ ರಸ್ತೆ, ಚರಂಡಿ ನೀರಿನ ಸಮಸ್ಯೆ, ಮೂಲಭೂತ ಸೌಕರ್ಯಗಳು ಹಾಗೂ ಎಲ್ಲವೂ ಕೂಡ ಬಗೆಹರಿಸುತ್ತೇನೆ ಎಂದು ಈ ಸಭೆಯಲ್ಲಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡ್ರು, ಸಂತೋಷ್ ಭಾರತಿ ಸ್ವಾಮೀಜಿಯವರು, ಸಮಿತಿಯ ಅಧ್ಯಕ್ಷರಾದ ಬಿ.ಎಸ್. ಮನೋಹರ್, ರಾಮಕೃಷ್ಣಯ್ಯ, ಕೆ.ವಿ. ನಾಗರಾಜ್ ಮೂರ್ತಿ, ಆದಿತ್ಯ, ರಮೇಶ್ ರವರು, ಶ್ರೀಧರ್ ಮೂರ್ತಿ, ಸುಮಾ ಜನಾರ್ದನ್, ರಮೇಶ್, ಸಿದ್ದಪ್ಪ ಹಾಗೂ ಗೌರವಾಧ್ಯಕ್ಷರು ಎಸ್.ಟಿ. ಸೀತಾರಾಮು, ಕಾರ್ಯದರ್ಶಿ ರಮೇಶ್, ಉಪಾಧ್ಯಕ್ಷರು ಓಬಿತಾ ದತ್ತು, ಖಜಾಂಜಿ ಮೊನ್ನೇಗೌಡ, ಜಂಟಿ ಕಾರ್ಯದರ್ಶಿ ಗೋಪಿಗೌಡ, ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ರಾಮಣ್ಣ ಹಾಗೂ ಸಮಿತಿಯ ಸರ್ವ ಸದಸ್ಯರುಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಕ್ಷೇತ್ರದಲ್ಲಿ ಯಾವ ಬಡಾವಣೆಯೂ ಕೂಡ ಇಷ್ಟೊಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದು ನಾನು ನೋಡಲಿಲ್ಲ. ಆ ಒಗ್ಗಟ್ಟು ಪ್ರದರ್ಶನ ಮಾಡಿದ ಪ್ರಯುಕ್ತನೇ ಈ ಒಂದು ಕಟ್ಟಡ. ಒಗ್ಗಟ್ಟಿಲ್ಲ, ಅವರಲ್ಲಿ ಕಮಿಟ್ಮೆಂಟ್ ಇಲ್ಲ, ಮಾಡಲೇಬೇಕು ಅಂತಕ್ಕಂಥ ಛಲ ಇದ್ದಿದ್ದರಿಂದನೇ ಈ ಬಡಾವಣೆಗೆ ಎಲ್ಲ ಸೌಕರ್ಯನೂ ಕೂಡ ಒಂದು ದಿವಸ ಪ್ರತಿ 2 ದಿವಸಕ್ಕೊಂದ್ಸಾರಿ ರಾಮಕೃಷ್ಣ ಅವರು ನನ್ನ ಕಚೇರಿಯಲ್ಲಿ ಭೇಟಿ ಮಾಡೇ ಮಾಡ್ತಾರೆ. ಏನು ಪ್ರಾಬ್ಲಮ್ ಇದೆ, ಕುಡಿಯೋ ನೀರ್ದೇನು, ಮತ್ತೊಂದೇನು, ಇಲ್ಲೇನಾಗ್ತಿದೆ, ಮೈನರ್ ಇರಿಗೇಷನ್ನವರು ಪೈಪ್ನ ತಗೊಂಡು ಹೋಗ್ತಿದ್ದಾರೆ ನೆಲಮಂಗಲ, ತುಮಕೂರು ಆ ಕಡೆಗೆ. ಅದ್ರದ್ದು ನಮಗೆ ಬಹಳಷ್ಟು ಹೊಡೆತ ಆಗ್ತಾ ಇದೆ. ನಾನು ಹಲವಾರು ಬಾರಿ ಸಾರಿ ಅವರಿಗೆ ನಿಲ್ಲಿಸಿದ್ದೇನೆ. ಅದೇ ಸರ್ಕಾರದಿಂದ ಆದೇಶ ಕೂಡ ಮಾಡಿಸ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಕೂಡ ಹೇಳಿದ್ದೀನಿ, ಡೇ ನೈಟ್ ಕೆಲಸ ಮಾಡಿ. ಅದಾದ ತಕ್ಷಣ ಅದು ಲ್ಯಾಂಡ್ ಸೆಟ್ ಆದಮೇಲೆ ಅದಕ್ಕೆ ಡಾಂಬರೀಕರಣ ಕೂಡ ಮಾಡಬೇಕಾಗ್ತದೆ. ಬಹಳಷ್ಟು ಈ ರೋಡು ತೊಂದರೆ ಆಗ್ತಾ ಇದೆ. ಈ ರೋಡನ್ನು ವೈಟ್ ಟಾಪಿಂಗ್ ಮಾಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿದ್ದೇನೆ. ಬಟ್ ಇದು ಇನ್ನು ಕುಡಿಯೋ ನೀರ್ದೇನೇ ಆಗ್ತದೆ, ನಮ್ಮ ಬೇರೆ ಬೇರೆ ಇದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಅದು ಕಂಪ್ಲೀಟ್ ಆಗ್ತಾ ಇಲ್ಲ. ಅದು ಕಂಪ್ಲೀಟ್ ಆದರೆ ಈ ಭಾಗದ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೇವೆ. ನಮ್ಮ ಡಾಕ್ಟರ್ ಚೇತನರವರು ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ ಕೆಲವನ್ನ. ಅದಕ್ಕೆ ರಾಮಕೃಷ್ಣರವರು ಇಲ್ಲೇ ಒಂದು ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆಸಿ ಇಲ್ಲೇ ಮಾತಾಡೋಣ, ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಯಾವ ಅಧಿಕಾರಿಗಳಿಗೂ ಕೂಡ ಹೇಳಲಿಲ್ಲ. ಅದಕ್ಕೆ ಬಂದಾದ ಮೇಲೆ ಅಧಿಕಾರಿಗಳ ಜೊತೆಲಿ ಏನೇನು ಈಗ LED ಬಲ್ಬ್ನ ನಮ್ಮ ಕ್ಷೇತ್ರಾದ್ಯಂತ LED ಬಲ್ಬ್ನ ಇಲ್ಲಿ ಹಾಕಿಲ್ವಾ ಏನು ಏರಿಯಾ? ನಮ್ಮ ಯಶವಂತಪುರ ಕ್ಷೇತ್ರದ ಹೆಮ್ಮೆಯ ಶಾಸಕರನ್ನ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡ ಚಪ್ಪಾಳೆ ಮೂಲಕ ಅವರಿಗೆ ಗೌರವವನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಮೇಡಮ್ ಬನ್ನಿ, ಮುಂದೆ ಬನ್ನಿ. ರಮೇಶ್ ಅವರ ಮೇಲೆ ರಮೇಶ್ ಹಂಗೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ರವಿಶಂಕರ್ ಸರ್ ವೇದಿಕೆ ಮೇಲೆ ಬನ್ನಿ. ಜನಾರ್ದನ್ ಇವರು ರಮೇಶ್ ಅಣ್ಣ, ರಮೇಶ್ ಅಣ್ಣ ನಿಮಿಷ. ಗೌರವವನ್ನ ಸ್ವೀಕರಿಸಿದಂತಹ ನಮ್ಮ ಶಾಸಕರಿಗೆ ಧನ್ಯವಾದ ಎಂಬುದು ನಮ್ಮ ಭಾರತೀಯರ ಸಂಸ್ಕೃತಿ. ಈ ಮಹತ್ವದ ಮೌಲ್ಯದಂತೆ ಅತಿಥಿಗಳ ಶಾಂತಿ. ಹರಿ ಓಂ. ದೀಪ ಬೆಳಗಿಸಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ, ಶ್ಲೋಕ ಹೇಳಿದಂತ ನಮ್ಮ ಅರ್ಚಕರಿಗೂ ಒಂದು ಜೋರದ ಚಪ್ಪಳೆ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ವಿಘ್ನವು ನಿವಾರಣೆ ಆಗಿ ನಮ್ಮ BL 2ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಮಿತಿ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿಲಿ, ಎಲ್ಲ ನಿವಾಸಿಗಳಿಗೆ ಇದರಿಂದ ಅನುಕೂಲವಾಗ್ಲಿ ಅಂತ